ಎಲ್ರಿಗೂ ನಮಸ್ಕಾರ. ನಾನು ಸಹನಾ. ಇವತ್ತು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾರು. ಟ್ರಸ್ಟ್ ಮೀ, ನಾನು ಚೆನ್ನಾಗಿ ಮಾಡೋದಂತಂದರೆ ನಾಟಿ ಕೋಳಿ ಸಾರು, ಮಟನ್ ಸಾರು ಮತ್ತು ಮಟನ್ ಬಿರಿಯಾನಿ. ಆ್ಯಂಡ್ ನನಗೆ ನಾಟಿ ಕೋಳಿ ಸಾರು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಇಷ್ಟ. ಇಂಡಿಯಾದಲ್ಲಾಗಿದ್ದರೆ ವಿತ್ ಸ್ಕಿನ್ ಚಿಕನ್ ತೊಗೊಂಡ್ಬರ್ತಾಯಿದ್ವಿ. ಸ್ಕಿನ್ ನನಗೆ ಆ್ಯಕ್ಚುಲಿ ಇಷ್ಟನೇ ಆಗುತ್ತೆ. ಬಟ್ ಇಲ್ಲಿ ನಾನು ಮೊದಲೇ ಹೇಳಿದ ಥರ ಡಿಫ್ರೆಂಟ್ ಆಗಿರುತ್ತೆ. ಚಿಕನ್ ಸ್ಕಿನ್ ಅಂತೂ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಇಷ್ಟನೇ ಆಗೋದಿಲ್ಲ. ಸೊ ವಿತೌಟ್ ಸ್ಕಿನ್ ಪ್ರಿಫರ್ ಮಾಡ್ತೀವಿ. ಈ ರೆಸಿಪಿ ಅಂತೂ ತುಂಬಾ ಈಸಿ. 130 ಮಿನಿಟ್ಸಲ್ಲಿ ಎಲ್ಲ ಆಗೋಗ್ಬಿಡುತ್ತೆ. ಈ ಈರುಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ, ಇಂಡಿಯಾದಲ್ಲೂ ಇಲ್ಲೂ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲದೂ ಸ್ವಲ್ಪ ಡಿಫರ್ ಆಗುತ್ತೆ ಅಂತ. ಸೊ ಟೇಸ್ಟ್ ಕೂಡ ಸ್ವಲ್ಪ ಡಿಫರ್ ಆಗುತ್ತೆ. ಇಂಡಿಯಾದಲ್ಲಿ ಇದೇ ರೆಸಿಪಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ, ಐ ಆಮ್ ವೆರಿ ಶ್ಯೂರ್. ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದನ್ನೆಲ್ಲ ಹುರ್ಕೊಂಡು ತಣ್ಣಗಾಗಿ ಸೈಡಿಗೆ ಇಟ್ಟಿದ್ದೀನಿ. ಮೀನ್ ವೈಲ್ ಚಿಕನ್ ಬೇಯಿಸಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಹಾಕಿದ್ದೀನಿ. ಮೊದಲು ಹುರಿದು ಇಟ್ಕೊಂಡಿದ್ದನ್ನ ಪೇಸ್ಟ್ ಮಾಡೋಕ್ಕೆ ಅಂತ ಗ್ರೈಂಡ್ ಮಾಡಕ್ಕೆ ಬಂದೆ. ಅದನ್ನ ಬಿಸಿಯಾಗೇ ಇತ್ತು, ಅದಕ್ಕೆ ಸ್ವಲ್ಪ ಹಾರ್ಸೋಣ ಅಂತ ಉಫ್ ಮಾಡಿದೆ. ಇದು ಆನಿಯನ್, ಸೊ ಈ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ಇವಾಗ ಚಿಕನ್ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಟೈಮಲ್ಲಿ ಆ ಮಸಾಲಾನ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾವು ಇನ್ನೊಂದು ಮಸಾಲ ಪ್ರಿಪೇರ್ ಮಾಡಬೇಕು. ಇಲ್ಲಿ ಎಲ್ಲ ಕಡೆ ತೆಂಗಿನಕಾಯಿ ಸಿಗಲ್ಲ, ಅದಕ್ಕೆ ಫ್ರೋಝನ್ ತೆಂಗಿನ ತುರಿ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಮಿಕ್ಸಿಗೆ ನಾನು ತೆಂಗಿನ ತುರಿ, ಕಡಲೆ, ಗಸಗಸೆ, ಖಾರ ಮತ್ತು ಧನಿಯಾ ಹಾಕಿದ್ದೀನಿ. ಇದೆಲ್ಲ ರುಬ್ಬಿ ಹಾಕಿ ಇದನ್ನು ಕುದಿಯೋಕ್ಕೆ ಬಿಟ್ಟ ಮೇಲೆ ನಾನು ರೆಡಿ ಆದೆ. ಟ್ರಸ್ಟ್ ಮೀ, ಇದು ಸಖತ್ತಾಗಿ ಬರುತ್ತೆ. ಇದು ಇನ್ಫ್ಯಾಕ್ಟ್ ಏನಾದ್ರು ನಾಟಿ ಕೋಳಿಗೆ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವತ್ತು ನಾವು ಪಾಟ್ಲಕ್ ಥರ ಮಾಡ್ತಾ ಇದ್ದೀವಿ. ನಾನು ಚಿಕನ್ ಸಾರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯೂಶಲಿ ಬರೀ ಇಬ್ಬರಿಗೆ ಮಾಡ್ತಾ ಇದ್ದೀನಿ. 4 ಜನಕ್ಕೆ ಎಷ್ಟು ಚಿಕನ್ ಹಾಕಬೇಕಂತ ಗೊತ್ತಾಗ್ದಲೇ ಹಾಕಿದ್ದೀನಿ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ಥ್ಯಾಂಕ್ ಯು, ಬಾಯ್.